ಎಲ್ರಿಗೂ ನಮಸ್ಕಾರ. ಎಲ್ರು ಹೆಂಗಿದ್ರಿ? ಎಲ್ರಿಗೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಬಂದ್ರಿ ನಮ್ಮ ಮುಂಡ್ರಿಗಿ ತಾಲೂಕಿಗೆ. ಯಾಕಂತ ಯೋಚನೆ ಮಾಡಿದ್ರೆ ಯಾಕಲ್ರಿ, ಇವತ್ತು ನಮ್ಮ ಮುಂಡ್ರಿಗಿ ಒಳಗೆ ಶ್ರೀ ಜಗದ್ಗುರು ಅನ್ನದಾನೇಶ್ವರ ವಿದ್ಯಾಸಮಿತಿಯ ಶತಮಾನೋತ್ಸವ ಇತ್ತು ರೀ. ಸಂಭ್ರಮ ಇದ್ದು ಇಲ್ಲಿ ಶ್ರೀ ಮಲ್ಲಯ್ಯ ಗುರುಬಸಪ್ಪಜ್ಜನವರ ಮಠ ರೋಣ ಇವರು ಪಾರಂಪರಿಕ ಕೃಷಿ ಮಾದರಿಯ ಉಪಕರಣಗಳು ವಸ್ತು ಪ್ರದರ್ಶನ ಏರ್ಪಡಿಸಿದ್ರು. ಇಲ್ಲಿ ನೀವು ನೋಡಬಹುದು ರೈತರು ಬಳಸುವ ಕೃಷಿ ಉಪಕರಣಗಳು ಇವೆ. ಹಿಂದಿನ ಕಾಲದಲ್ಲಿ ಬಳಸುವ ಬುಟ್ಟಿ, ಪುಸ್ತಕ ಮತ್ತು ಯುದ್ಧಕ್ಕೆ ಬೇಕಾಗಿರುವ ಕತ್ತಿ, ಮಡಿಕೆ, ತತ್ರಾಣಿ ಉಪಕರಣಗಳು, ಬಿತ್ತುವ ಸಡ್ಡಿ ಬಟ್ಲ, ಹಳೆಯ ಗ್ರಂಥಗಳು, ವಚನದ ಪುಸ್ತಕಗಳು, ಎತ್ತುಗಳು, ಗಚ್ಚಿನ ಗಾಣ, ಗ್ವಾರಿ, ಧಾನ್ಯಗಳು, ಹಲವಾರು ವಿವಿಧ ಧಾನ್ಯಗಳು ಇದ್ದು ಇಲ್ಲಿ ನೀವು ನೋಡಬಹುದು ರೈತ ತನ್ನ ಚಕ್ಕಡಿಯನ್ನು ಹೊಡೆದುಕೊಂಡು ಹೋಗುವ ದೃಶ್ಯ. ಇಲ್ಲಿ ಅತ್ಯಂತ ಸುಂದರವಾದ ತೇರನ್ನು ನಾವು ಕಾಣಬಹುದು. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ, ಇಲ್ಲಿ ಪಕ್ಕದಲ್ಲಿ ನೀವು ನೋಡಬಹುದು ಒಂದು ಮಂಟಪದಲ್ಲಿ ಗಣಪನ ಇಟ್ಟರೆ ಗಣಪನ ಮುಂದೆ ರೈತ ಚಕ್ಕಡಿ ಹೊಡ್ಕೊಂಡು ಹೋಗೋದು ದೃಶ್ಯ ಐತಿ. ಇಲ್ಲಿ ಮಂಟಪದ ಮೇಲೆ ಗಣಪ ಅದನ. ಇವುಗಳು ಎತ್ತುಗಳನ್ನು ಬಳಸಿಕೊಂಡು ಹೊಲದಲ್ಲಿ ಬಿತ್ತುವ ಉಪಕರಣಗಳು. ಇವಕ್ಕ ನಮ್ಮ ಕಡೆ ಸಡ್ಡಿ ಬಟ್ಲ ಅಂತಾರ. ಇಲ್ಲಿ ಇನ್ನೊಂದು ನಾವು ವಿಶೇಷ ಕಾಣಬಹುದು. ಇಲ್ಲಿ ಪಲ್ಲಕ್ಕಿ ಐತಿ. ಈ ಪಲ್ಲಕ್ಕಿ ಒಳಗ ದೇವ್ರ ಕುಂದ್ರಸ್ಯಾರ. ಇದು ಶ್ರೀ ಜಗದ್ಗುರು ಅನ್ನದಾನೇಶ್ವರ ವಿದ್ಯಾಲಯದ ಹೊಸ ಕಟ್ಟಡ. ಇಲ್ಲಿ ನೀವು ನೋಡಬಹುದು ಶ್ರೀ ಮಲ್ಲಯ್ಯ ಗುರುಬಸಪ್ಪಜ್ಜನವರಿಗೆ ಕೊಟ್ಟಂತ ಪ್ರಶಸ್ತಿಗಳು ಇವು. ಇಲ್ಲಿ ನೀವು ನೋಡಬಹುದು ಹಲವಾರು ಉಪಕರಣಗಳಿದ್ದು, ಕತ್ತಿ, ಕುರಿ ಕೂದಲನ್ನು ಕತ್ತರಿಸುವ ಕತ್ತರಿಗಳು, ಗೆಜ್ಜೆ, ಕೊಳ್ಳಂಗಡ, ಸರಪಳಿ, ಇನ್ನೂ ಇತ್ಯಾದಿ ಹಲವಾರು ಉಪಕರಣಗಳನ್ನು ನಾವು ಕಾಣಬಹುದು ಇಲ್ಲಿ. ಇಲ್ಲಿ ನೀವು ನೋಡಬಹುದು ಹಳೆ ಕಾಲದ ನಾಣ್ಯಗಳು ಅದಾವು. ಸುಮಾರು ವರ್ಷದ ಹಳೆಯ ಕಾಲದ ನಾಣ್ಯಗಳು ಇವು. ಇವುಗಳನ್ನು ಸಂಗ್ರಹಿಸಿ ಇವರು ಇಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ರಿ, ಇದು ಪಾತಾಳ ಗಡಿ. ಇದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಕಂಪ್ಲಿ ಬಾವಿ ಅಂತಾರ ನೋಡ್ರಿ ಇದಕ್ಕ. ಇದು ಕಂಪ್ಲಿ ಬಾವಿ. ಇದ್ರಾಗ ದೇವಸ್ಥಾನ ಐತಿ.
ಇದು ನೋಡ್ರಿ, ಇದಕ್ಕೆ ಪಾತಾಳ ಗಡಿ ಅಂತಾರ. ಇಲ್ಲಿ ನೀವು ನೋಡ್ಬೋದು ಆರತಿ ಮಾಡುವಂಥ ಹಚ್ಚಪಡೆ ಅದಾವು ಮತ್ತು ಬ್ಯಾಕ್ಹೋಲ್ ಅದಾವು, ಬಿತ್ತುವ ಉಪಕರಣ ಎಲ್ಲ ಅದಾವು. ಕೊಡ್ಲಿ, ಸಲಿಕಿ, ಗುದ್ಲಿ ಎಲ್ಲ ಉಪಕರಣ ಇಲ್ಲಿ ಅದಾವ್ರಿ. ಆಯ್ತು ರೀ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅಷ್ಟೇ.